ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಎಪಿಸೋಡ್ನಲ್ಲಿ ಭಾರತದಲ್ಲಿ ದೇವರ ಹಾಗೆ ಪೂಜಿಸಲ್ಪಡುವಂತಹ ಟಾಪ್ 10 ಲಾಂಗೆಸ್ಟ್ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ನಂಬರ್ 10 ತಪತಿ ನದಿ. ಇದರ ಇನ್ನೊಂದು ಹೆಸರು ತಾಪಿ ನದಿ. ಇದು ಸುಮಾರು 724 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಈ ನದಿ ಮಧ್ಯಪ್ರದೇಶದ ಸಾತ್ಪುರ್ ಪರ್ವತಗಳಲ್ಲಿ ಉಗಮಿಸಿ ಮಹಾರಾಷ್ಟ್ರದಿಂದ ಗುಜರಾತ್ ಸೂರತ್ ಬಳಿ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರಿಕೊಳ್ಳುತ್ತದೆ. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ 3 ದೊಡ್ಡ ನದಿಗಳಲ್ಲಿ ಇದು ಒಂದಾಗಿದೆ. ನಂಬರ್ 9 ಬ್ರಹ್ಮಪುತ್ರ. ಇದು ಚೈನಾದ ಲೇಕ್ ಮಾನೋಸರೋವರ್ ನಲ್ಲಿ ಉಗಮಗೊಂಡು ಬೇ ಆಫ್ ಬೆಂಗಾಲ್ಗೆ ಬಂದು ಬಂಗಾಳಕೊಲ್ಲಿಗೆ ಸೇರಿಕೊಳ್ಳುತ್ತದೆ. ಇದು ಒಟ್ಟು ಭಾರತದಲ್ಲಿ 725 ಕಿಲೋಮೀಟರ್ನಷ್ಟು ದೂರ ಹರಿಯುತ್ತದೆ. ಈ ನದಿಯಿಂದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳು ಲಾಭವನ್ನು ಪಡೆಯುತ್ತವೆ. ಇದು ಗಂಗಾ ನದಿಗಿಂತ ದೊಡ್ಡ ನದಿಯಾಗಿದೆ, ಆದರೆ 3 ದೇಶಗಳಿಂದ ಹರಿಯುತ್ತದೆ. ಅವು ಚೈನಾ, ಬಾಂಗ್ಲಾದೇಶ್ ಮತ್ತು ಭಾರತ. ನಂಬರ್ 8 ಕಾವೇರಿ ನದಿ. ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ ಎಂದು ಕರೆಸಿಕೊಂಡಿದೆ. ಈ 2 ರಾಜ್ಯಗಳು ಅನಾದಿಯಿಂದಲೂ ಹೋರಾಡುತ್ತಿವೆ ಈ ನದಿಗೋಸ್ಕರ. ಇದು ಕರ್ನಾಟಕದ ತಲಕಾವೇರಿ ಎಂಬಲ್ಲಿ ಉಗಮಗೊಂಡು ತಮಿಳುನಾಡಿನಿಂದ ಹರಿದು ಬಂಗಾಳಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತದೆ. ಇದರ ಒಷ್ಟು ಲೆಂತ್ 805 ಕಿಲೋಮೀಟರ್ನಷ್ಟಿದೆ. ನಂಬರ್ 7 ಮಹಾನದಿ. ಇದು ಛತ್ತೀಸ್ಗಢನ ಅಮರಕಂಟ್ ಎಂಬಲ್ಲಿ ಉಗಮಗೊಂಡು ಒಡಿಸ್ಸಾದ ಮೂಲಕ ಬಂಗಾಳಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತದೆ. ಈ ನದಿಯ ಒಟ್ಟು ಲೆಂತ್ 858 ಕಿಲೋಮೀಟರ್ನಷ್ಟಿದೆ. ನಂಬರ್ 6 ಇಂಡಸ್, ಅಂದರೆ ಸಿಂಧು ನದಿ ಎಂದು ನಾವು ಕರೆಯುತ್ತೇವೆ. ಟಿಬೇಟಿನ ಮಾನಸ ಸರೋವರದಲ್ಲಿ ಉಗಮಗೊಂಡು ಭಾರತದಿಂದ ಹರಿದು ಪಾಕಿಸ್ತಾನದ ಕರಾಚಿ ನಗರದ ಬಳಿ ಅರಬ್ಬಿ ಸಮುದ್ರಕ್ಕೆ ಹೋಗಿ ಇದು ಸೇರಿಕೊಳ್ಳುತ್ತದೆ. ಈ ನದಿಯು ಲಾಂಗೆಸ್ಟ್ ರಿವರ್ ಆಫ್ ಏಷಿಯಾ ಎಂದು ಹೆಸರು ಪಡೆದುಕೊಂಡಿದೆ. ಇದರ ಒಟ್ಟು ಲೆಂತ್ 1114 ಕಿಲೋಮೀಟರ್ನಷ್ಟಿದೆ. ನಂಬರ್ 5 ನರ್ಮದಾ ನದಿ. ಮಧ್ಯಪ್ರದೇಶದ ಅಮರಕಂಟ್ ಪರ್ವತದಲ್ಲಿ ಉಗಮಗೊಂಡು ಮಹಾರಾಷ್ಟ್ರದ ಮೂಲಕ ಹಾದು ಗುಜರಾತ್ನಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೋಗಿ ಇದು ಸೇರಿಕೊಳ್ಳುತ್ತದೆ. ಈ ನದಿಯು ಒಟ್ಟು 1312 ಕಿಲೋಮೀಟರ್ನಷ್ಟು ಹರಿಯುತ್ತದೆ. ನಂಬರ್ 4 ಯಮುನಾ ನದಿ. ಇದು ಭಾರತದ 4ನೇ ಅತಿ ದೊಡ್ಡ ನದಿಯಾಗಿದೆ. ಇದು ಒಟ್ಟು 1370 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಯಮುನೋತ್ರಿ ಉಗಮದಲ್ಲಿ ಉಗಮಗೊಂಡು ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಹರಿಯಾಣ, ದೆಲ್ಲಿ ಮತ್ತು ಉತ್ತರ ಪ್ರದೇಶ್ ಅನ್ನು ಹಾದು ಬಂಗಾಳಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತದೆ. ನಂಬರ್ 3 ಕೃಷ್ಣಾ ನದಿ. ಇದು ಭಾರತದ 3ನೇ ಅತಿ ದೊಡ್ಡ ನದಿಯಾಗಿದ್ದು ಇದು ಒಟ್ಟು 1400 ಕಿಲೋಮೀಟರ್ನಷ್ಟು ದೂರ ಹರಿಯುತ್ತದೆ. ಮಹಾರಾಷ್ಟ್ರದ ಮಹಾಬಲೇಶ್ವರಂ ಸಮೀಪದಲ್ಲಿ ಉಗಮಗೊಂಡು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ರಾಜ್ಯಗಳ ಮೂಲಕ ಹಾದು ಬಂಗಾಳಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತದೆ. ನಂಬರ್ 2 ಗೋದಾವರಿ ನದಿ. ಇದು ನಾಸಿಕ್ ಗುಡ್ಡಗಳಲ್ಲಿ ಉಗಮಗೊಂಡು ಬಂಗಾಳಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತದೆ. ಗೋದಾವರಿ ನದಿ 2ನೇ ಅತಿ ದೊಡ್ಡ ಭಾರತದ ನದಿಯಾಗಿದೆ. ಇದು ಒಟ್ಟು ನದಿಯ ಉದ್ದ 1465 ಕಿಲೋಮೀಟರ್. ಇದು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಮಧ್ಯಪ್ರದೇಶ್ ಮತ್ತು ಒಡಿಸ್ಸಾ ರಾಜ್ಯಗಳ ಮೂಲಕ ಹರಿಯುತ್ತದೆ. ನಂಬರ್ 1 ಗಂಗಾ ನದಿ. ಇದು ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ. ಅದೇ ರೀತಿ ಹಿಂದೂಗಳಿಗೆ ಅತಿ ಪವಿತ್ರವಾದ ನದಿಯಾಗಿದೆ. ಇದು ಗಂಗೋತ್ರಿಯಲ್ಲಿ ಉಗಮಗೊಂಡು ಬಾಂಗ್ಲಾದೇಶದಿಂದ ಹಾದು ಬಂಗಾಳಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತದೆ. ಗಂಗಾ ನದಿಯ ಒಟ್ಟು ಲೆಂತ್ 2525 ಕಿಲೋಮೀಟರ್. ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ನಿಮಗೆ ನಮ್ಮ ಕಂಟೆಂಟ್ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.